ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ 2,000 ರೂಪಾಯಿ 11ನೇ ಕಂತಿನ ಇನ್ನೂ ಬಂದಿಲ್ವಾ, ನಿಮಗೆ ಯಾವಾಗ ಬರುತ್ತೆ ಅಂತಾನೆ ವೇಟ್ ಮಾಡ್ತಾ ಇರ್ತೀರಾ. ಹಾಗಾದರೆ ಈ ಒಂದು ವಿಡಿಯೋನೇ ನಿಮಗಾಗಿನೇ. ನಿಮಗೆ ಏನಾದರೂ 11ನೇ ಕಂತಿನ ಹಣ 2,000 ರೂಪಾಯಿ ಬಂದಿಲ್ಲ ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಇದುವರೆಗೂ ಕೂಡ 20,000 ರೂಪಾಯಿ ಹಣನ ರಿಸೀವ್ ಮಾಡಿಕೊಂಡಿದ್ದೀರಾ. ಆದರೆ ಲೋಕಸಭಾ ಚುನಾವಣೆ ಆದಮೇಲೆ ನಿಮಗೆ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಆಗಿರಲಿ, ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಲಿ 2,000 ರೂಪಾಯಿ ಬಂದಿಲ್ಲ. ಇವಾಗ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣ ಬರಬೇಕಾಗಿತ್ತು. ಹಾಗಾದರೆ 11ನೇ ಕಂತಿನ ಹಣ ಬರಬೇಕಾದವರಿಗೆ ಏನಾದರೂ ಬಂದಿದೆಯಾ, ಬಂದಿಲ್ವಾ ಅನ್ನೋದು ಮೇನ್ ಡೌಟ್ ಆಗಿರುತ್ತದೆ. ಯಾಕೆಂದರೆ ಕೆಲವು ಕಡೆ ನೋಡುತ್ತಿದ್ದೀರಾ 11ನೇ ಕಂತಿನ ಹಣ ಬಿಡುಗಡೆಯಾಗಿದೆ ಅಂತ. ಆದರೆ ನಿಮಗೂ ಕೂಡ ಕಾಮನ್ ಆಗಿ ಡೌಟ್ ಇರುತ್ತೆ, ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣ ನಮಗೆ ಮಾತ್ರ ಬಂದಿಲ್ವಾ, ಆಲ್ ಓವರ್ ಕರ್ನಾಟಕ ಎಲ್ಲ ಜಿಲ್ಲೆಗೂ ಕೂಡ ಬಂದಿಲ್ವಾ, ಯಾರಿಗೂ ಕೂಡ ಬಂದಿಲ್ವಾ ಅಂತ. ಇದರಿಂದ ನಿಮಗೆ ನಿಮ್ಮ ಡೌಟ್ಗೆ ಕ್ಲಾರಿಫಿಕೇಶನ್ ಕೊಡುತ್ತೇನೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣ ಬರಬೇಕಾಗಿತ್ತಲ್ಲ, ಅದು ಇದುವರೆಗೂ ಕೂಡ ಬಿಡುಗಡೆಯಾಗಿಲ್ಲ. ಮತ್ತೆ ಕರ್ನಾಟಕದಲ್ಲಿ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಇನ್ನೂ ರಿಸೀವ್ ಮಾಡಿಕೊಂಡಿಲ್ಲ ಯಾರು ಕೂಡ. ಅದರಿಂದ ನೀವು ಒಬ್ಬೊಬ್ಬರಿಗೆ ಬಂದಿಲ್ಲ ಅಂತ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಮತ್ತೆ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಬರಬೇಕಾಗಿತ್ತಲ್ಲ, ಅದು ಕೂಡ ಏನಾಗಿದೆ ಅಂದ್ರೆ ಕೇವಲ 5% ಜನರಿಗೆ ಅಷ್ಟೇ ಬಂದಿರುವುದು. 5ರಿಂದ 10% ಜನರಿಗೆ ಅಷ್ಟೇ ಬಂದಿದೆ. ಅದಕ್ಕಿಂತ ಜಾಸ್ತಿ ಜನಕ್ಕೆ ಏಪ್ರಿಲ್ ತಿಂಗಳದು ಕೂಡ ಅಕ್ಕಿ ಹಣ ಬಂದಿಲ್ಲ. ನೀವು ಬೇಕು ಅಂದ್ರೆ DBT ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡುತ್ತಿರಲ್ಲ, ನೀವು ನೋಡಬಹುದು ಏಪ್ರಿಲ್ ಮಂತದಲ್ಲಿ ಅವರು ಅಪ್ಡೇಟ್ ಅನ್ನ ಮಾಡಿಲ್ಲ. ಮತ್ತೆ ಬೇಕು ಅಂದ್ರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನಕ್ಕೆ ಈ ರೀತಿ ಡಿಲೇ ಆಗುತ್ತಿದೆ, ಇದರ ಬಗ್ಗೆ ನಿಮಗೆ ತಿಳಿಸಿಕೊಡುವುದಾದರೆ, ಇಲ್ಲಿ ನೀವು ಎಲ್ಲರೂ ಕೂಡ 10ನೇ ಕಂತಿನ ಹಣ ಬಂತು ಅಂದರೆ ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವುದು 11ನೇ ಕಂತಿನ ಹಣಕ್ಕೆ. ಮತ್ತೆ ನೀವು ನೋಡಬಹುದು, ಎಲೆಕ್ಷನ್ ಮುಂಚೆ ಗೃಹಲಕ್ಷ್ಮಿ ಅಡಿ ಏನಾಗುತ್ತಿತ್ತು ಅಂದರೆ 8, 9 ಮತ್ತು 10 ಎಷ್ಟು ಸ್ಪೀಡ್ ಆಗಿ ಹಾಕಿದ್ರು. ಆದರೆ ಎಲೆಕ್ಷನ್ ಇರುವುದರಿಂದ ಒಂದು ತಿಂಗಳಲ್ಲಿ 2 ಕಂತು ರಿಲೀಸ್ ಮಾಡಿದ್ರು. ಹಾಗಾದ್ರೆ 11ನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಬರಬೇಕಾಗಿತ್ತಲ್ಲ, ಅದು ಇನ್ನೂ ಬಿಡುಗಡೆ ಆಗಿಲ್ಲ. ಅದೊಂದು ಫಾರ್ಮ್ ಆಯ್ತಾ ನಿಮಗೆ? ಮತ್ತೆ ಯಾರಿಗೂ ಕೂಡ ಬಂದಿಲ್ಲ ಇದುವರೆಗೂ ಕೂಡ ಕರ್ನಾಟಕದಲ್ಲಿ, ಸರಿನಾ? ಹಾಗಾದ್ರೆ ಯಾವಾಗ ಬರುತ್ತೆ? ಈ ಒಂದು ಕ್ವಶನ್ಗೆ ನಿಮಗೆ ಆನ್ಸರ್ ಬೇಕಾಗಿದೆ ನಿಮಗೆ. ಯಾಕೆಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲೆಕ್ಷನ್ ಮುಂಚೆನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು ಅಂದ್ರೆ, ಎಲೆಕ್ಷನ್ ರಿಸಲ್ಟ್ ಬರುವುದಕ್ಕಿಂತ ಮುಂಚೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಏನ್ ಹಣ ಬರಬೇಕಾಗಿತ್ತಲ್ಲ, ಎಲೆಕ್ಷನ್ ಇರುವುದರಿಂದ ನಿಧಾನಕ್ಕೆ ರಿಲೀಸ್ ಮಾಡುತ್ತೀವಿ, ಒಂದು 15ನೇ ತಾರೀಕು ಆದ್ಮೇಲೆ ನಿಮ್ಗೆ ಬರುತ್ತೆ ಅಂತ ಹೇಳಿದ್ರು. ಆದ್ರೆ 15ನೇ ತಾರೀಕು ಆಗಿ ಹೋಯಿತು, ಆದ್ರೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಹಾಗಾದ್ರೆ ಯಾವಾಗ ಬರುತ್ತೆ ಅದರ ಬಗ್ಗೆನೂ ನಿಮಗೆ ಅಪ್ಡೇಟ್ ಅನ್ನು ನೀಡುವುದಾದರೆ, ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಹಣ ಮುಂದಿನ ವಾರ ರಿಲೀಸ್ ಮಾಡುತ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ, ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.